ಎಸ್ ವಿಧಾನಸೌಧದಲ್ಲಿ ಈ ಪಾಕ್ ಪರ ಘೋಷಣೆಯ ಆರೋಪ ಏನು ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಗೃಹ ಸಚಿವರ ನಿವಾಸಕ್ಕೆ ಎಡಿಜಿಪಿ ಹಿತೇಂದ್ರ ಆಗಮಿಸಿದ್ರು. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಭೇಟಿ ಕೊಟ್ಟಿದ್ದಾರೆ. ಎಡಿಜಿಪಿಯಿಂದ ಗೃಹ ಸಚಿವರು ಮಾಹಿತಿಯನ್ನ ಪಡೆದಿದ್ದಾರೆ. ಪ್ರಕರಣದ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಏನೇನಾಗಿದೆ ಘಟನೆ, ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಅಂತ ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವರ ನಿವಾಸಕ್ಕೆ ಆಗಮಿಸಿದ್ರು ಎಡಿಜಿಪಿ ಹಿತೇಂದ್ರ. ಭೇಟಿ ಕೊಟ್ಟು ಗೃಹ ಸಚಿವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಈಗಾಗಲೇ 3 ತಂಡಗಳ ರಚನೆಯಾಗಿದೆ. ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ವಿಡಿಯೋ FSLಗೆ ರವಾನೆ ಮಾಡುವಂತಹ ಬೆಳವಣಿಗೆಗಳು ನಡೆದಿದೆ. ಮೂಲ ವಿಡಿಯೋಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಜೊತೆಗೆ ಘೋಷಣೆ ಕೂಗಿದವರು ಯಾರೋ ಅವರ ಪತ್ತೆಗೆ ಈಗ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ತನಿಖೆಗೆ ಮುಂದಾಗಿದ್ದಾರೆ ಪೊಲೀಸರು. ಈ ನಡುವೆ ಆದಂತಹ ಬೆಳವಣಿಗೆಗಳ ಕುರಿತಾಗಿ ಯಾವುದೇ ರೀತಿಯಲ್ಲೂ ಕೂಡ ಇದು ಕೈ ತಪ್ಪಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು. ಹಾಗಾಗಿ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೋಮ್ ಮಿನಿಸ್ಟರ್ಗೆ ನೀಡಬೇಕಾಗುತ್ತೆ. ಎಡಿಜಿಪಿ ಮತ್ತು ಕಮಿಷನರ್ ಇಬ್ಬರು ಕೂಡ ಭೇಟಿ ಕೊಟ್ಟರು ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ. ತನಿಖೆ ಆಗಬೇಕು ಈ ಪ್ರಕರಣದ ಕುರಿತಂತೆ ಅನ್ನೋದೇ ಎಲ್ಲರೂ ಕೂಡ ಮಾಡ್ತಾ ಇರುವಂತಹ ಒತ್ತಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿನ್ನೆ ಸಂಜೆ ನಡೆದಂತಹ ಈ ಘಟನೆ ಈಗ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ತನಿಖೆ ಆಗಬೇಕು, ಸತ್ಯಾಸತ್ಯತೆ ಏನು ಅನ್ನೋದು ಬಯಲಿಗೆ ಬರಬೇಕು. ವಿಧಾನಸೌಧದಲ್ಲಿ ನಿಂತು ಈ ತರದ ಘೋಷಣೆಯನ್ನ ಕೂಗ್ತಾರಲ್ಲ, ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಕೂಗಿದೆ. ತನಿಖೆ ಈಗ ಆರಂಭ ಆಗಿದೆ. ಸೊ ಯಾವ ರೀತಿ ಸಾಗ್ತಾ ಇದೆ ತನಿಖೆ? ವಿಡಿಯೋ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ನೀಡೋದಾದ್ರೆ. ಖಂಡಿತ ಶ್ವೇತಾ, ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿನೇ ಸಹ ಪ್ರಕರಣ ದಾಖಲಾಗಿದೆ. ಪ್ರಕರಣದ ತನಿಖೆಯನ್ನ ಬೆಂಗಳೂರಿನ ಕೇಂದ್ರ ವಿಭಾಗದ DCP ಆಗಿರ್ತಕ್ಕಂಥ ಶೇಖರ್ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. 3 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದು. ಒಂದು ತಂಡ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರೆ, ಒಂದು ತಂಡ FSL ಏನು ವಿಡಿಯೋವನ್ನ ಕಲೆಕ್ಟ್ ಮಾಡಿ FSLಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಮತ್ತೊಂದು ತಂಡ ಅವತ್ತು ಯಾರು ನಿನ್ನೆ ರಾತ್ರಿ ಯಾರ್ಯಾರು ಬಂದಿದ್ರು, ಅಲ್ಲಿ ಸಂಜೆ ಯಾರ್ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮುಖ್ಯವಾಗಿ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಯಾರು ಬಂದಿದ್ರು, ಅಲ್ಲಿ ಯಾರಿದ್ರು, ಅವ್ರ ಜೊತೆ ಯಾರು ಪಾಸ್ ತಗೊಂಡು ಒಳಗಡೆ ಬಂದಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತೊಂದು ತಂಡ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಆ ಟವರ್ ಡಂಪ್ ಮಾಡಿಕೊಂಡು ಯಾರ್ಯಾರು ಅಲ್ಲಿ ಬಂದಿದ್ದಾರೆ, ಆ ಸಂದರ್ಭದಲ್ಲಿ ಯಾರಿದ್ರು ಆ ಟೈಮ್ನಲ್ಲಿ ಅನ್ನೋದ್ರ ಬಗ್ಗೆನೂ ಸಹ ಸಂಜೆ 6ರಿಂದ 7 ಗಂಟೆ ಸುಮಾರಲ್ಲಿ ಯಾರೆಲ್ಲ ಬೆಂಬಲಿಗರು ಇದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಪಾಕಿಸ್ತಾನ ಪರ ಘೋಷಣೆ ಕೂಗೋ ಸಂದರ್ಭದಲ್ಲಿ ಅಲ್ಲಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು. ಒಂದು ಟೈಮು 3 ಬಾರಿ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತಾರೆ, ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಈ ಮಧ್ಯೆ ಅದರ ಅನುಮಾನ ಬರದ ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಸಹ ಘೋಷಣೆ ಕೂಗಿರ್ತಕ್ಕಂಥದ್ದು. ಹೀಗಾಗಿ ಅದನ್ನ ನಿಧಾನಕ್ಕೆ ಸಮಾಧಾನದಿಂದ ಕೇಳಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದು. ಈ ನಡುವೆ ಅದ್ರ ಬಗ್ಗೆ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ವಿಧಾನಸೌಧ ಭದ್ರತಾ ವಿಭಾಗದ ASI ಆಗಿರ್ತಕ್ಕಂಥ ಶಿವಕುಮಾರ್ ದೂರಿನ ಮೇರೆಗೆ ಹೀಗಾಗಿ ಪ್ರಕರಣವನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏನು 505 ಮತ್ತೆ 553 ಅಡಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ದೇಶದ್ರೋಹದ ಕೇಸ್ ಹಾಕ್ಬೇಕಿತ್ತು. ಇಲ್ಲಿ FIR ನಲ್ಲೂ ಸಹ ಎಡವಟ್ಟು ಮಾಡಿರ್ತಕ್ಕಂಥದ್ದು ಪೊಲೀಸು. ಒಬ್ಬ ವ್ಯಕ್ತಿ ಮಾತ್ರ ಕೂಗ್ತಾನೆ ಅಂತ ಹೇಳಿ ಇಲ್ಲಿ FIR ನಲ್ಲಿ ನಮೂದಿಸಿದ್ದಾರೆ. ಅದರಲ್ಲಿ ಅಲ್ಲಿ 4-5 ಮಂದಿ ಅಲ್ಲಿ ಆ ವಿಡಿಯೋದಲ್ಲಿ ಇರುವಂತೆ ಆ ಸಾಕ್ಷಿ ಇದ್ರೂ ಸಹ ಒಬ್ಬ ವ್ಯಕ್ತಿ ಮಾತ್ರ FIR ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. 4-5 ಮಂದಿ ಪಾಕಿಸ್ತಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಆ ವಿಡಿಯೋ ಸಾಕ್ಷಿ ಇದ್ರೂ ಸಹ ಎಲ್ಲೋ ಒಂದ್ ಕಡೆ ಪ್ರಕರಣವನ್ನ ಮುಚ್ಚಾಕ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ 124A ಕೂಡ ದೇಶದ್ರೋಹ ಕೇಸ್ ಅನ್ನ ಹಾಕ್ಬೇಕಿತ್ತು, ಅದನ್ನು ಸಹ ಸೆಕ್ಷನ್ ಅನ್ನ ಹಾಕಿಲ್ಲ. ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ FIR ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದೊಂದು ದೊಡ್ಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ BJP ಕಾರ್ಯಕರ್ತರಾಗಿರ್ಬೋದು, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿದಂತೆ ಎಲ್ಲರೂ ಸಹ ನಿನ್ನೆನೆ ಸಹ ಪ್ರತಿಭಟನೆ ನಡೆಸ್ತಾ ಇದ್ರು. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, BJP ಕಾರ್ಯಕರ್ತರು ಮತ್ತೆ MLC ರವಿಕುಮಾರ್ ಸೇರಿದಂತೆ ಎಲ್ಲರೂ ಸಹ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೇ ಸಹ ಪ್ರತಿಭಟನೆ ನಡೆಸಿದ್ರು, ದೂರು ಕೊಟ್ಟರು. ಮುಖ್ಯವಾಗಿ ಇದನ್ನ ಸಾಕಷ್ಟು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೂ ಸಹ ಒಂದು ಕೆಟ್ಟ ಹೆಸರು ತರ ಅಂತ ಕೆಲಸವನ್ನ ಅಲ್ಲಿ ಬಂದಿದ್ದಂತ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಆಂಗಲ್ ನಲ್ಲೂ ಸಹ ತನಿಖೆ ನಡೆಸ್ತಾ ಇದ್ದಾರೆ ಅಂತದ್ದು. ಈ ಮಧ್ಯೆ ಗೃಹ ಸಚಿವರಿಗೂ ಸಹ ಈಗಾಗಲೇ ADGP ಹಿತೇಂದ್ರ ಮತ್ತೆ ಬೆಂಗಳೂರು ಕಮಿಷನರ್ ದಯಾನಂದ್ ಮಾಹಿತಿ ನೀಡಿರ್ತಕ್ಕಂಥದ್ದು. ಯಾವ ರೀತಿ ತನಿಖೆ ನಡೀತಾ ಇದೆ, ತನಿಖಾ ಪ್ರಗತಿ ಏನು ಅಂತ ಹೇಳಿ ಇವತ್ತು ಬೆಳಗ್ಗೆನೆ ಸಹ ಗೃಹ ಸಚಿವರು ಪರಮೇಶ್ವರ್ ಅವರ ನಿವಾಸಕ್ಕೆ ಬಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.